ಸತ್ತವರು ಬಳಸಿದ ವಸ್ತುಗಳನ್ನು ಸೂತಕವೆಂದು ಸುಟ್ಟರಂತೆ. ಸತ್ತವರು ಗಳಿಸಿದ ಆಸ್ತಿಯನ್ನು ಕಿತ್ತಾಡಿ ಹಂಚಿಕೊಂಡ್ರಂತೆ. ನಮಸ್ಕಾರ ಎಲ್ರಿಗೂ. ಒಂದೆರಡು ದಿನದಿಂದ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ, ಸ್ವಲ್ಪ ಕೆಲಸದ ಒತ್ತಡದಿಂದ. ಇವತ್ತೊಂದು ಒಳ್ಳೆಯ ಸನ್ನಿವೇಶದ ಒಂದು ಸುಂದರವಾದ ಕಥೆಯನ್ನು ನಿಮಗೆ ಮುಂದೆ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಪೂರ್ತಿಯಾಗಿ ಕೇಳಿ. ತುಂಬ ಯಾವ ಥರ ನಾವು ಜೀವನದಲ್ಲಿ ಯಾವ ಥರ ಏನು ಅಳವಡಿಸ್ಕೋಬೇಕು, ಯಾವುದು ಅಳವಡಿಸ್ಕೋಬಾರ್ದು ಅನ್ನೋದರ ಬಗ್ಗೆ ಒಂದು ಸುಂದರವಾದ ಒಂದು ಸ್ಟೋರಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ದಯವಿಟ್ಟು ಎಲ್ಲರೂ ಇವರಿಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GK ಕನ್ನಡ ಫ್ಯಾಮಿಲಿ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಒಂದು ಹಳ್ಳಿಯ ಸನ್ನಿವೇಶದಲ್ಲಿ ನಡೆದ ಈ ಕಥೆಯು ಮನುಷ್ಯನ ದ್ವಂದ್ವ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಆಸ್ತಿಯ ವ್ಯವಹಾರ ಮತ್ತು ಬೂಟಾಟಿಕೆ. ರಾಮಣ್ಣಂದು ಒಂದು ಕತೆ. ಮನೆತನಕ್ಕೆ ದೊಡ್ಡ ಹೆಸರು. ರಾಮಣ್ಣ ತೀರಿಕೊಂಡಾಗ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿತ್ತು. ಕುಟುಂಬದ ಹಿರಿಯರು ಸಂಪ್ರದಾಯದ ಹೆಸರಿನಲ್ಲಿ ರಾಮಣ್ಣ ಬಳಸುತ್ತಿದ್ದ ಬಟ್ಟೆಗಳು, ಪುಸ್ತಕಗಳು ಮತ್ತು ಆತ ಬಳಸುತ್ತಿದ್ದ ವಸ್ತುಗಳು ಇನ್ನು ಮುಂದೆ ಇಡಬಾರದು, ಅವುಗಳನ್ನು ಸುಟ್ಟು ಹಾಕಬೇಕು, ಇಲ್ಲವಾದರೆ ಮನೆಗೆ ದೋಷ ಬರುತ್ತದೆ. ಅಂದರೆ ಈಗ ಯಾರಾದರೂ ಮನೆಯಲ್ಲಿ ಸತ್ತನೆ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಅವರ ಬಟ್ಟೆಗಳಾಯ್ತು, ಅವ್ರ ವಸ್ತುಗಳಾಯ್ತನ್ನು ಬಿಸಾಕ್ಬಿಡ್ತಾರೆ, ಒಬ್ಬೊಬ್ಬರು ಸುಟ್ಬಿಡ್ತಾರೆ. ಇದು ಈ ಕತೆಗೆ. ಮುಂದೇನಾಯಿತು ಬನ್ನಿ ಕೇಳೋಣ. ಎಂದು ಆದೇಶಿಸಿದರು. ಆ ಕುಟುಂಬದವರು ಅಷ್ಟು ವಸ್ತುಗಳನ್ನು ಒಟ್ಟುಗೂಡಿಸಿ ಹಿತ್ತಲಿನಲ್ಲಿ ಬೆಂಕಿ ಹಚ್ಚಿ ಸುಟ್ಟು ಹಾಕಿದರು. ಆ ಕ್ಷಣದಲ್ಲಿ ಅವರೆಲ್ಲರೂ ಬಹಳ ಧಾರ್ಮಿಕರಂತೆ, ಸಂಪ್ರದಾಯದ ಪಾಲಕರಂತೆ ನಟಿಸುತ್ತಿದ್ದರು. ಅಂದರೆ ಅವರು ಆ ಕೆಲಸ ಮಾಡಿದ್ದಕ್ಕೆ ಎಲ್ಲ ಸಂಪ್ರದಾಯ ಗೊತ್ತೈತಿ, ಆ ಥರ ನಡವಳಿಕೆಯನ್ನು ತೋರಿಸ್ತಾಯಿದ್ರು. ಆದರೆ ಅದೇ ಸಂಜೆ ಮನೆಯ ಒಳಾಂಗಣದಲ್ಲಿ ಚಿತ್ರಣವೇ ಬೇರೆಯಾಗಿತ್ತು. ರಾಮಣ್ಣ ಬದುಕಿದ್ದಾಗ ಸಂಪಾದಿಸಿದ ಜಮೀನಿನ ಪತ್ರಗಳು, ಬ್ಯಾಂಕ್ ಖಾತೆಯ ದಾಖಲೆಗಳು ಮತ್ತು ಉಳಿದ ಆಸ್ತಿಯನ್ನು ಹೇಗೆ ಹಂಚಿಕೊಳ್ಳುವುದು ಎಂಬ ವಿಷಯಕ್ಕೆ ಸಂಬಂಧಿಕರ ನಡುವೆ ದೊಡ್ಡ ಜಗಳವೇ ನಡೆದಿತ್ತು. ಅಂದ್ರೆ ಹೊರಗೆ ಆ ಥರ ಎಲ್ಲ ಸಂಪ್ರದಾಯವನ್ನು ಮಾಡಿ, ಒಳಗಡೆ ಅವ್ನು ಮಾಡಿರ್ತಕ್ಕಂಥ ಎಲ್ಲ ಆಸ್ತಿಗಳನ್ನು ಯಾವ ಥರ ಹಂಚ್ಕೋಬೇಕು ಮತ್ತು ಬ್ಯಾಂಕಲ್ಲಿ ಇರ್ತಕ್ಕಂಥ ಹಣವನ್ನು ಯಾವ ಥರ ನಾವು ಇದನ್ನು ಮಾಡ್ಕೋಬೇಕು ಅನ್ನೋದನ್ನು ಅವ್ರವ್ರ ಒಳಗೆ ಅವ್ರಿಗೆ ಜಗಳ ನಡೀತಾ ಇತ್ತು. ಇದು ಆ ವ್ಯವಸ್ಥೆ. ಆಮೇಲೆ ಅಣ್ಣ ತಮ್ಮಂದಿರ ನಡುವೆ, ತಂಗಿಯರ ನಡುವೆ ಆಸ್ತಿಯ ಹಕ್ಕಿಗಾಗಿ ಕಿತ್ತಾಟ ಶುರುವಾಯಿತು. ಅವನು ಹಾಕಿಂದಿರ್ತಕ್ಕಂಥ ವಸ್ತುಗಳು ಬೇಡ, ಎಲ್ಲ ಸುಟ್ಟುಬಿಟ್ರು. ಬಟ್ ಅವನು ಮಾಡಿರ್ತಕ್ಕಂಥ ಆಸ್ತಿ ಬೇಕಾಯಿತು ಅವ್ರಿಗೆ. ಇದು ಪ್ರಪಂಚ ಶುರುವಾಯಿತು. ಯಾರು ಎಷ್ಟು ಜಮೀನು ತೆಗೆದುಕೊಳ್ಳಬೇಕು, ಯಾವ ಮನೆಯನ್ನು ಯಾರು ಇಟ್ಟುಕೊಳ್ಳಬೇಕು ಎನ್ನುವ ವಿಷಯದಲ್ಲಿ ಒಬ್ಬೊಬ್ಬರಿಗೂ ಬೈದಾಡಿಕೊಂಡರು. ಅಂದ್ರೆ ಅವ್ರವ್ರ ನಡುವಿನ ಜಗಳ ಚಲುವಾತ್ರಿ. ಯಾವ ಜಮೀನು ಯಾರು ತೊಗೋಬೇಕು, ಯಾರ ಮನೆ ಯಾರು ತೊಗೋಬೇಕು. ಅವರು ದುಡ್ದದ್ದಲ್ಲ, ಅವರ ತಂದೆ ದುಡ್ದದ್ದನ್ನು ಆಸ್ತಿಯನ್ನು ಇವ್ರು ಯಾವ ಥರ ಹಂಚ್ಕೋಬೇಕು ಅನ್ನೋದಕ್ಕೆ ಜಗಳ ಮಾಡಕತ್ತಿದ್ರು. ಕೆಲವು ವಕೀಲರನ್ನು ಕರೆಸುವ ಮಾತುಗಳನ್ನು ಆಡಿದರು. ಅಂದರೆ ವಕೀಲರನ್ನು ಕರೆಸಿ ಅವರಿದ್ದನ್ನು ನಮ್ಮ ಆಸ್ತಿಗಳನ್ನು ಭಾಗ ಮಾಡೋಣ ಅಂತಂದು ವಿಚಾರಗಳನ್ನು ಮಾಡ್ತಾಯಿದ್ರು. ಬೆಳಗ್ಗೆ ತಾನೇ ರಾಮಣ್ಣನ ವಸ್ತುಗಳನ್ನು ಸೂತಕ ಎಂದು ಬೆಂಕಿಗೆ ಹಾಕಿದರು. ಅಂದರೆ
ಅವನ ವಸ್ತುಗಳನ್ನು ಸೂತಕ ಅಂತಂದು ಬೆಂಕಿಗೆ ಹಾಕಿದರು. ಸಂಜೆ ಹೊತ್ತಿಗೆ ಅದೇ ರಾಮಣ್ಣ ಗಳಿಸಿದ ಆಸ್ತಿಯ ಮೇಲೆ ಲಾಲಾಸೆ ಪಟ್ಟು ಸಂಬಂಧವನ್ನು ಮರೆತು ಕಿತ್ತಾಡುತ್ತಿದ್ದರು. ನೋಡಿ ಎಷ್ಟು ಚೆನ್ನಾಗಿದೆ ಕತೆ. ಇದು ರಿಯಲ್ ಫ್ಯಾಕ್ಟ್. ಇದು ಈಗ ಕಲಿಯುಗದಾಗ ಈ ಫ್ಯಾಕ್ಟ್ ರಿಯಲಾಗಿ ನಡೀತಾ ಇದೆ. ಈ ಪರಿಸ್ಥಿತಿ ಇವತ್ತಿನ ದಿನಮಾನದಲ್ಲಿ ಇದು ನಡೀತಾ ಇದೆ. ಇವಾಗ ಅಲ್ಲಿಗೆ ಎಲ್ಲರಿಗೂ ಅರ್ಥವಾಯಿತು. ಸೂತಕವಿರುವುದು ವಸ್ತುವಿನಲ್ಲ, ಮನುಷ್ಯನ ಮನಸ್ಸಿನಲ್ಲಿರುವ ಆಸ್ತಿಯ ವ್ಯವಹಾರದಲ್ಲಿ ಎಂದು ಅವರಿಗೆ ಅರ್ಥ ಆಯಿತು. ಸೂತಕವಿರುವುದು ವಸ್ತುವಿನಲ್ಲ, ಮನುಷ್ಯನ ಮನಸ್ಸಿನಲ್ಲಿರುವ ಆಸ್ತಿಯ ವ್ಯವಹಾರದಲ್ಲಿ. ನೀತಿ ವ್ಯಕ್ತಿಯ ಸಾವಿನ ನಂತರ ಆತನ ವಸ್ತುವಿಗಿಂತಲೂ ಮನುಷ್ಯನ ಬಾಂಧವ್ಯ ಮತ್ತು ಮೌಲ್ಯಗಳು ಮುಖ್ಯವಾಗಬೇಕು. ಆದರೆ ದುರದೃಷ್ಟವಶಾತ್ ಇಂದು ಅನೇಕ ಕಡೆಗಳಲ್ಲಿ ಸಂಪ್ರದಾಯದ ನೆಪದಲ್ಲಿ ವಸ್ತುಗಳನ್ನು ಕಳೆದುಕೊಳ್ಳುವವರು ಸ್ವಾರ್ಥಕ್ಕಾಗಿ ಸಂಬಂಧವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಇದು ಇವತ್ತಿನ ಜಗತ್ತಿನ ಪ್ರಪಂಚದಲ್ಲಿ ಏನು ನಡೀತಾ ಇದೆಯಪ್ಪ ಅಂದರೆ, ವಸ್ತು ಅವನು ಗಳಿಸಿರ್ತಕ್ಕಂಥ ಅವನು ನೆನಪಿನಲ್ಲಿರ್ತಕ್ಕಂಥ ವಸ್ತುಗಳು ಬೇಕಾಗಿಲ್ಲ. ಅವನು ಏನು ಗಳಿಸಿರ್ತಾನಲ್ಲ ಆ ಒಂದು ಆಸ್ತಿ ಮತ್ತು ಅವನು ಏನು ಗಳಿಸಿರ್ತಕ್ಕಂಥಲ್ಲ ಮನೆ ಮತ್ತು ಆಸ್ತಿ ಅವನ ಬ್ಯಾಂಕ್ ಖಾತೆ ಅದು ಬೇಕಾಗಿದೆ ಇವತ್ತಿನ ದಿನಮಾನಗಳಲ್ಲಿ. ಇದು ನಮ್ಮ ಪ್ರಪಂಚದ ಒಂದು ವ್ಯವಸ್ಥೆ. ಈ ಥರ ಆಗಬಾರ್ದು. ಮಾನವೀಯತೆ ಇರಬೇಕು ಎಲ್ಲರಿಗೆ. ಯಾರೂ ಈ ಥರ ಭಾವನೆಗಳಿಂದ ಬದುಕಬೇಡ್ರಿ. ಒಳ್ಳೆಯದನ್ನು ಮಾಡಿರಿ, ಒಳ್ಳೆಯದನ್ನು ಇದು ಮಾಡಿರಿ. ನೋಡಿರಿ, ಅವನು ಗಳಿಸಿರ್ತಕ್ಕಂಥ ಆಸ್ತಿ ಬೇಕಾಯಿತು, ಬಟ್ ಅವನು ಉಪಯೋಗಿಸ್ತಕ್ಕಂಥ ವಸ್ತು ಬೇಕಾಗಿಲ್ಲ. ಅದು ಸೂತಕ ಅಂತಂದ್ಬಿಟ್ಟು ಅದನ್ನು ಸುಟ್ಟು ಹಾಕಿದ್ರು. ಸೊ ಅವ್ನು ಗಳಿಸಿರ್ತಕ್ಕಂಥ ಆಸ್ತಿನ ಭಾಗ ಮಾಡ್ಕೊಳ್ಳೋಕ್ಕೋಸ್ಕರ ಹೊಡೆದಾಡಕತ್ತೀರ. ಸೊ ಇವತ್ತಿನ ಕತೆ ಇದಾಗಿರುತ್ತೆ. ದಯವಿಟ್ಟು ಇದೇ ಥರ ನಾನು ನಿಮ್ಮ ಮುಂದೆ ನೀತಿ ಕಥೆಗಳನ್ನು ತಗೊಂಬರ್ತೀನಿ. ಸೊ ಇದು ರಿಯಲ್ ಫ್ಯಾಕ್ಟು ನಡೆದಿರ್ತಕ್ಕಂಥ ಕತೆ. ಇವಾಗಿನ ಪರಿಸ್ಥಿತಿ ನಡೀತಾ ಇರ್ತಕ್ಕಂಥ ಒಂದು ಸನ್ನಿವೇಶಗಳು. ಸೊ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. GK ಕನ್ನಡ ಫ್ಯಾಮಿಲಿ ಲಾಗ್ ಇದೇ ಥರ ವಿಡಿಯೋಗಳು ಮಾಡ್ತಾಯಿರ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಶುಭ ದಿನ.